ಚಿಕ್ಕವ್ರಿಗೆ ಹಾಯ್ ಹಲೋ, ದೊಡ್ಡವ್ರಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಿಮಿಟ್ಲೆಸ್ ಆರ್ಟ್ 7 ಗೈಸ್. ಸೊ ಗೈಸ್, ಇವತ್ತಿನೊಂದು ಹಾರರ್ ಕತೆ ಇದೆಯಲ್ಲ, ಇದು ಒಂದು ಫೇಮಸ್ ಸುಸೈಡ್ ಕೇಸ್ಗೆ ಸಂಬಂಧಿಸಿದ ಕಥೆಯಾಗಿದೆ. ಅಂದರೆ ಇದು ಒಂದು ಕರ್ನಾಟಕದಲ್ಲಿ ಫೇಮಸ್ ಆಗಿದೆ ಗೈಸ್. ಈ ಕತೆ ಸುಮಾರು ವರ್ಷಗಳ ಹಿಂದೆ ಈ ಒಂದು ಸುಸೈಡ್ ನಡೆದಿತ್ತು. ಸೊ ಆ ಒಂದು ಪ್ಲೇಸ್ನಲ್ಲಿ ಇವತ್ತಿಗೂ ಆ ಒಂದು ಕೇಸ್ಗೆ ಸಂಬಂಧಿಸಿದ ವ್ಯಕ್ತಿಯ ಆತ್ಮ ಅಲ್ಲಿ ಸುತ್ತಾಡ್ತಾ ಇದೆ ಅಂತೆ. ಕೆಲವೊಬ್ರು ಆ ಸುಸೈಡ್ನ ಮರ್ಡರ್ ಅಂತಾರೆ, ಇನ್ನು ಕೆಲವೊಬ್ರು ಅದನ್ನು ಸುಸೈಡ್ ಅಂತಾರೆ ಗೈಸ್. ಅದರದ್ದು ಮಿಸ್ಟ್ರಿ ಸಾಲ್ವ್ ಇಲ್ಲ. ಬಟ್ ಆಫಿಷಿಯಲಿ ಸುಸೈಡ್ ಅಂತಾನೆ ನಮೂದಾಗಿದೆ ಅದು. ಸೊ ನಿಮಗೇನು ಅನಿಸುತ್ತೆ? ನೀವು ಅದನ್ನು ಕಂಡು ಹಿಡೀರಿ ಗೈಸ್, ಅದು ಯಾರ್ದಾಗಿರ್ಬೋದು ಸ್ಟೋರಿ ಅಂತ. ಫುಲ್ ಫೇಮಸ್ ಗೈಸ್, ಫುಲ್ ಅಂದರೆ ಫುಲ್ ಫೇಮಸ್ ಇದೆ ಅದು. ಸೊ ನೋಡೋಣ ಗೈಸ್, ಕಂಡು ಹಿಡೀರಿ ಯಾರ ಕತೆ ನಾನು ಹೇಳ್ತಾ ಇದ್ದೀನಿ ಅಂತ ನೋಡೋಣ. ಸೊ ಗೈಸ್, ಸುಮಾರು ವರ್ಷಗಳ ಹಿಂದೆ 3 ಜನ ಪೊಲೀಸ್ ಆಫೀಸರ್ಸ್, ಅಂದರೆ ಒಬ್ಬರು ಪೊಲೀಸ್ ಆಫೀಸರ್ ಇದ್ದಾರೆ, ಒಬ್ಬರು ಇನ್ಸ್ಪೆಕ್ಟರ್ ಇದ್ದಾರೆ, ಇನ್ನೊಬ್ಬರು ಡ್ರೈವರ್ ಇದ್ದಾರೆ, ಆ ಒಂದು ಕಾರ್ ಡ್ರೈವ್ ಮಾಡೋರು. ಸೊ 3 ಜನ ನೈಟ್ ಒನ್ ಪ್ಲೇಸ್ ಟು ಅದರ್ ಪ್ಲೇಸ್ಗೆ ಹೋಗ್ತಿರ್ತಾರೆ. ಇವರು ಒಂದು ಇನ್ವೆಸ್ಟಿಗೇಷನ್ ಸಲುವಾಗಿ ಹೋಗ್ತಿರ್ಬೇಕಾದ್ರೆ ಏನಾಗುತ್ತೆ ಅಂದರೆ, ಇವರು ಒಂದು ಡಿಸ್ಟಿಕ್ನಿಂದ ಇನ್ನೊಂದು ಡಿಸ್ಟಿಕ್ಗೆ ಹೋಗ್ತಾ ಇದ್ದಾರೆ. ಹೋಗ್ತಿರ್ಬೇಕಾದ್ರೆ ಇವರಿಗೆ ಒಂದು ಸ್ವಲ್ಪ ಟಯರ್ಡ್ನೆಸ್ ಆಗುತ್ತೆ. ಡ್ರೈವರ್ಗೆ ಗಾಡಿ ಓಡಿಸೋಕೆ ಆಗ್ತಾ ಇರೋದಿಲ್ಲ, ಹೆವಿ ವರ್ಕ್ ಮಾಡಿರ್ತಾರೆ ಅವರು ಬೆಳಗ್ಗೆಲಿಂದ. ಒಂದು ಪ್ಲೇಸ್ನಿಂದ ಇನ್ನೊಂದು ಪ್ಲೇಸ್ಗೆ, ಇನ್ನೊಂದು ಪ್ಲೇಸ್ನಿಂದ ಇನ್ನೊಂದು ಪ್ಲೇಸ್ಗೆ, ಈ ಥರನೇ ಸುತ್ತಾಡಿ ಸುಸ್ತಾಗಿರ್ತಾರೆ. ಸೊ ಡ್ರೈವರ್ ಅಂತಾರೆ ಆ ಒಂದು ಪೊಲೀಸ್ ಆಫೀಸರ್ಗೆ, ಸರ್ ನನಗೆ ತುಂಬ ಸುಸ್ತಾಗ್ತಾ ಇದೆ, ಕಾರ್ ಓಡಿಸೋಕೆ ಆಗ್ತಾ ಇಲ್ಲ, ಸೊ ಇಫ್ ಯು ಡೋಂಟ್ ಮೈಂಡ್ ನಾವು ಒಂದು ರೆಸ್ಟ್ ತಗೊಳ್ಳೋಣ ಅಂತ ಹೇಳ್ತಾರೆ. ಹೇಳಿದಾಗ ಆಯಿತು ಅಂತಾರೆ ಆ ಒಂದು ಪೊಲೀಸ್ ಆಫೀಸರ್. ಅಂತಾರೆ ಅವರು ಆ ಇನ್ಸ್ಪೆಕ್ಟರ್ಗೆ ಹೇಳ್ತಾರೆ, ನೋಡಿ ಸರ್, ಹೀಗೆ ಎಲ್ಲಾದರೂ ಒಂದು ಸಿಕ್ಕರೆ ನೋಡಿ, ಹೋಟೆಲ್, ಲಾಡ್ಜ್ ಆರ್ ಏನಾದರೂ ಅಂತ ಅಂತಾರೆ, ವ್ಯವಸ್ಥೆ ಮಾಡಿ ಅಂದಾಗ ಆಯಿತು ಅಂತಾರೆ ಆ ಇನ್ಸ್ಪೆಕ್ಟರ್ ಸರ್. ಹೀಗೆ ಹೋಗ್ತಿರ್ಬೇಕಾದ್ರೆ ಗೈಸ್, ರಾತ್ರಿ 11:30 12 ಗಂಟೆ ಸುಮಾರಿಗೆ ಏನಾಗುತ್ತೆ ಅಂದರೆ, ಅಲ್ಲೇ ಒಂದು IB ಕಾಣುತ್ತೆ. ಈ ಹೊರಗಡೆ ಇರ್ತಾವೆ ನೋಡಿ ಸರ್ಕಾರದ್ದು. ಸೊ ಅಲ್ಲಿ ಕಾಣುತ್ತೆ. ಕಂದ ಕೂಡಲೇ ಇವರು ಆ ಒಂದು ಕಾರ್ನ ಅಲ್ಲಿಗೆ ಮೂವ್ ಮಾಡ್ತಾರೆ. ಮೂವ್ ಮಾಡಿ ಅಲ್ಲಿ ನೋಡ್ತಾರೆ ಯಾರಾದರೂ ಇದ್ದಾರಾ ಅಂತ ಹೆಲ್ಪ್ಗೆ, ಬಟ್ ಯಾರೂ ಕಾಣ್ತಾ ಇರೋದಿಲ್ಲ ಆ IBಯಲ್ಲಿ. ಸೊ ಹೀಗೆ ಸ್ವಲ್ಪ ಕಣ್ಣು ಹಾಡಿಸ್ತಿರ್ತಾರೆ ಪೊಲೀಸ್ ಆಫೀಸರ್, ಅಂದರೆ ಆ ಇನ್ಸ್ಪೆಕ್ಟರ್. ಆವಾಗ ಅಲ್ಲಿ ಒಂದು ಮಂಚ ಬೀಡಿ ಸೇದ್ಕೊಂಡು ಕೂತಿರ್ತಾನೆ ಅವನು ದೂರದಲ್ಲಿನೇ. ಸೊ IB ಕಾಯೋನವನು. ಆ ಒಂದು ಪೊಲೀಸ್ ಆಫೀಸರ್ ಕರೀತಾರೆ ಆ ಒಂದು ಮನುಷ್ಯನಿಗೆ, ಬಾರು ಇಲ್ಲಿ, ಬಾ ಬಾ ಬಾ, ಇದರದ್ದು ರೂಮ್ದು ಲಾಕ್ ತೆಗಿ ಅಂತ ಹೇಳ್ತಾರೆ, ಇವರು ಕೀಲಿ ತೆಗಿ ಅಂತ ಹೇಳ್ತಾರೆ. ಹೇಳಿದಾಗ ಇವ್ರು ಯಾವ ಥರ ಹೇಳ್ತಾ ಇದ್ದಾರೆ ಅಂದರೆ, ಇವರು ಮೊದಲೇ ಏನೋ ಬುಕ್ ಮಾಡಿದಾರೋ ಏನೋ ಅನ್ನೋ ಥರ, ಅವ್ರ ಅವ್ರದೇ ಮನೆ ಏನೋ ಅನ್ನೋ ಥರ ಅವರು ಹೇಳ್ತಾ ಇದ್ದಾರೆ ಅಲ್ಲಿ ಆ ಒಂದು ಇನ್ಸ್ಪೆಕ್ಟರ್. ಬಟ್ ಆ ಒಂದು ವ್ಯಕ್ತಿ ಇದ್ದಾರಲ್ಲ, ಅವರು ಏನಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ, ಬಿಡಿಸೋದು ಮನುಷ್ಯ, ಅವನಂತಾನೆ, ಸರ್ ಬೇಡ ಸರ್, ಈ ಒಂದು ರೂಮ್ನಲ್ಲಿ ಇರೋದು ನಿಮಗೆ ಒಳಿತಲ್ಲ, ಸೊ ನೀವು ಬೇರೆ ಕಡೆ ಹೋಗಿ, ಇಲ್ಲೇ ಒಂದು 20 to 25 ಕಿಲೋಮೀಟರ್ ದೂರದಲ್ಲಿನೇ ಒಂದು ತುಂಬ ಚೆನ್ನಾಗಿರೋ ಹೋಟೆಲ್ ಇದೆ, ಅಲ್ಲಿ ನೀವು ವಿಶ್ರಾಂತಿ ಮಾಡಿ, ಇಲ್ಲಿ ಬೇಡ ಅಂತ ಹೇಳ್ತಾನೆ. ಹೇಳಿದಾಗ ಆ ಇನ್ಸ್ಪೆಕ್ಟರ್ ಕೇಳೋದೇ ಇಲ್ಲ. ಬಾಜು ನೋಡಿ, ನನ್ನ ಬಾಜು ಆಫೀಸರ್ ನಿಂತಿದ್ದಾರೆ, ಸೊ ನೀನು ಇಲ್ಲ ಅಂತೀಯ, ಹೋಗಿ ತೊಗೊಂಬ, ಹೋಗಿ ಕೀಲಿ ಅಂತಾರೆ. ಆಯಿತು ಸರ್, ಇನ್ನು ಮುಂದೆ ನಿಮಗೆ ಬಿಟ್ಟಿದ್ದು ಮುಂದಿಂದೆಲ್ಲ ಅಂತ ಆ ಒಂದು ವ್ಯಕ್ತಿ ಹೋಗ್ತಾನೆ. ಹೋಗಿ ಚಾವಿ ತೊಗೊಂಬಂದು ಅದರದ್ದು ಲಾಕ್ ಓಪನ್ ಮಾಡ್ತಾನೆ. ಲಾಕ್ ಓಪನ್ ಮಾಡಿದರೆ ಗೈಸ್, ಆ IB ಇದೆಯಲ್ಲ, ಅದು ಒಂದು ಬ್ರಿಟಿಷ್ ಕಾಲದ್ದು IB ಆಗಿದೆ. ಅಂದರೆ ಆ ಟೈಪ್ ಇದೆ ಅದ್ರದ್ದು ಇಂಟೀರಿಯರ್ ಎಲ್ಲ, ಒಳಗಿಂದೆಲ್ಲ ಆ ಥರ ಇದೆ. ಸೊ ಇವರು ಒಳಗಡೆ ಹೋಗ್ತಾರೆ. ಹೋಗಿ ನೋಡಿದರೆ ಗೈಸ್, ಎಲ್ಲ ಹಳೇದಿದೆ, ಯಾರು ಅಲ್ಲಿ ಇರ್ತಿರ್ಲಿಲ್ಲ ಬಹಳ ದಿನಗಳಿಂದ ಅನಿಸುತ್ತೆ. ಸೊ ಅಲ್ಲಿ 2 ಕಾಟ್ಗಳಿರ್ತವೆ, ಒಂದು ರೈಟ್ ಆ್ಯಂಡ್ ಲೆಫ್ಟ್, ಒಂದು ಕನ್ನಡಿ ಇದೆ, ಅತ್ತ ಕಡೆ ಒಂದು ಚೇರ್ ಇದೆ. ಸೊ ಆಯಿತು. ಆ್ಯಂಡ್ ಅಲ್ಲಿ ಲೈಟ್ಸ್ ಇಲ್ಲ, ಏನಿಲ್ಲ, ಫುಲ್ ಕತ್ತಲೆ ಇದೆ. ಸೊ ಇವರು ಆಫೀಸರ್ ಹೋಗ್ತಾರೆ. ಹೋಗಿ ಒಂದಕ್ಕೆಲ್ಲ ಹೋಗಿ ಬರ್ತಾರೆ ಅವರು. ಅಲ್ಲೇ ಒಂದು ಬಚ್ಚಲ ಮನೆ ಇರುತ್ತೆ ಸೈಡ್ನಲ್ಲಿನೇ. ಸೊ ಹೋಗಿ ಬರ್ತಾರೆ. ನೈಟ್ ಇವಾಗ ಮಲಗ್ತಾರೆ ಇವರು. ಅದಕ್ಕೆ ಸರಿಯಾಗಿ ಒಳಗಿಂದ ಲಾಕ್ ಇಲ್ಲ, ಹೊರಗಿಂದಾನೇ ಹಾಕಬೇಕು. ಸೊ ಮುಂದ್ಗಡೆಯಿಂದಾನೇ ಸ್ವಲ್ಪ ಮಾಡಿರ್ತಾರೆ ಅಡ್ಜಸ್ಟ್ಮೆಂಟ್ ಎಲ್ಲ. ಈ ಆಫೀಸರ್ ಇದ್ದಾರಲ್ಲ, ಪೊಲೀಸ್ ಆಫೀಸರ್, ಅವರು ಮಲಗಿರ್ತಾರೆ. ಅವ್ರು ಅರ್ಧ ಗಂಟೆ ಆಗಿದೆಯೋ ಅವ್ರು ಎಚ್ಚರ ಇದ್ದೋ ಗೊತ್ತಿಲ್ಲ, ಅವರಿಗೆ ಕನ್ಫರ್ಮ್ ಇಲ್ಲ. ಅವರು ಹೀಗೆ ಮಲಗಿರ್ತಾರೆ. ಮಲಗಿರ್ಬೇಕಾದ್ರೆ ಯಾವುದೋ ಹೆಣ್ಮಗಳು ನಗೋ ಸೌಂಡ್ ಕೇಳಿಸುತ್ತೆ. ಜೋರಾಗಿ ಅವಳು ನಗ್ತಾ ಇದ್ದಾಳೆ. ಸೊ ಇವರು ಏಕ್ದಮ್ ಗಾಬರಿಯಾಗಿ ಎದ್ದು ಕೂತ್ಕೊಂಡ್ಬಿಡ್ತಾರೆ. ಕೂತ್ಕೊಂಡು ಅತ್ತ ಕಡೆ ಇತ್ತ ಕಡೆ ನೋಡ್ತಾರೆ. ಫುಲ್ಲು ಕತ್ಲಿದೆ ಗಾಯ್ಸ್, ಹೇಳ್ತೀನಿ. ಅವರು ಒಂಥರ ಗಾಬರಿ ಆಗಿಬಿಡ್ತಾರೆ, ಏನಿದು ಅಂತ. ಪಕ್ಕದಲ್ಲಿರೋ ಇನ್ಸ್ಪೆಕ್ಟರ್ಗೆ ಎಬ್ಬಿಸಂತಾರೆ. ಯಪ್ಪ ಹೇಳು, ಇಲ್ಲಿಂದ ಹೋಗೋಣ ನಡಿ ನಾವು ಅಂತಾರೆ ಅವರು. ನನಗೆ ಯಾಕೋ ಇಲ್ಲಿ ಮನಸ್ಸು ಬರ್ತಾ ಇಲ್ಲ, ಯಾರೋ ನಗ್ತಿರೋ ಸೌಂಡ್ ಆಗ್ತಾ ಇದೆ, ಹೆಣ್ಮಗಳು ಅಂತ ಅಂದಾಗ ಆ ಒಂದು ಇನ್ಸ್ಪೆಕ್ಟರ್ ತನ್ನ ಡೈರಿಂಗ್ ತೋರಿಸ್ಬೇಕಲ್ಲ. ಅಕಸ್ಮಾತ್ ಇವು ಆಫೀಸರ್ ಏನಾದರೂ ಚೆಕ್ ಮಾಡ್ತಿದ್ರೆ ನನ್ನ ಡೈರಿಂಗ್ನ ಅಂತ, ಆ ಆಫೀಸರ್ ಏನಂತಾರೆ ಅಂದರೆ, ಆ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಏನಂತಾರೆ ಅಂದರೆ ಆ ಆಫೀಸರ್ಗೆ, ಸರ್ ಇಲ್ಲ ಸರ್, ಎಲ್ಲ ಆ ಥರ ಏನೂ ಇಲ್ಲ, ನಾವೇನು ಮಾಡೋಣ ಅಂದರೆ ಇವಾಗ ನಮ್ಮದು ಪ್ಲೇಸ್ ಚೇಂಜ್ ಮಾಡೋಣ, ನಾನು ನಿಮ್ಮ ಕಾಟ್ ಮೇಲೆ ಮಲಗ್ತೀನಿ, ನೀವು ನನ್ನ ಕಾಟ್ ಮೇಲೆ ಮಲಗಿ ಅಂತ ಹೇಳ್ತಾನೆ ಅವನು ಇನ್ಸ್ಪೆಕ್ಟರ್.
ಆಯಿತು ಹಾಗೆ ಮಾಡೋಣ ಅಂತ ಇನ್ಸ್ಪೆಕ್ಟರ್ ಇವಾಗ ಇತ್ತ ಕಡೆ ಮಲಗಿದ್ದಾರೆ ಆ್ಯಂಡ್ ಪೊಲೀಸ್ ಆಫೀಸರ್ ಇದಾರಲ್ಲ ಅವರು ಇತ್ತ ಕಡೆ ಮಲಗಿದ್ದಾರೆ. ಅಂದರೆ ಇಬ್ಬರು ಪ್ಲೇಸ್ನ ಚೇಂಜ್ ಮಾಡಿದ್ದಾರೆ. ಸೊ ಮಲಗಿದ್ದಾರೆ. ಇವಾಗ ಆ ಒಂದು ಇನ್ಸ್ಪೆಕ್ಟರ್ ಏನು ಮಲಗಿದಾನಲ್ಲ, ಅವರು ಮಲಗಿರ್ತಾರೆ. ಹಾಗೆ ಟೈಮ್ ಪಾಸ್ ಆಗ್ತಾ ಇರುತ್ತೆ, ಅಂದರೆ ಹೋಗ್ತಾ ಇರುತ್ತೆ. ಇತ್ತ ಕಡೆ ಈ ಪೊಲೀಸ್ ಆಫೀಸರ್ಗೆ ನಿದ್ದೆನೇ ಬರ್ತಾ ಇಲ್ಲ. ಇವರು ಒಂಥರ ಕಣ್ಣು ತೆರ್ಕೊಂಡೇ ಇದ್ದಾರೆ. ಅವ್ರಿಗೆ ಅನಿಸ್ತಾ ಇದೆ ಅದು ಎಲ್ಲಿಂದ ಬಂದು ಹಿಡ್ಕೊಳ್ಳುತ್ತೋ ಏನೋ, ಯಾವ ಆತ್ಮ ಇದೆಯೋ ಏನೋ ಅಂತ ಅವ್ರು ಫುಲ್ ಭಯ ಬಿದ್ದಿದ್ದಾರೆ. ನಿದ್ದೆ ಬರ್ತಾ ಇಲ್ಲ, ಅವರು ಕಣ್ಣು ಹಾಗೆ ತೆರ್ಕೊಂಡು ಬಿದ್ದಿದ್ದಾರೆ. ಈ ಇನ್ಸ್ಪೆಕ್ಟರ್ ಆರಾಮಾಗಿ ಮಲಗಿದ್ದಾರೆ. ಅಚಾನಕ್ ಏನಾಗುತ್ತೆ ಅಂದರೆ ಬಚ್ಚಲ ಮನೆಯಿಂದ ಒಂದು ಗೆಜ್ಜೆ ಶಬ್ದ, ಯಾವುದೋ ಹೆಣ್ಮಗಳು ನೋಡ್ಕೊಂಡು ಹೋಗೋ ಥರ ಬರುತ್ತೆ. ಸೊ ಆ ಪೊಲೀಸ್ ಇನ್ಸ್ಪೆಕ್ಟರ್ ಅದನ್ನು ಕೇಳಿಸ್ಕೊಂಡವನೇ ಎದ್ದು ಕೂತ್ಕೊಂಡ್ಬಿಡ್ತಾನೆ. ಕೂತ್ಕೊಂಡು ಸರ್ ಗೆಜ್ಜೆ ಸಪ್ಪಳ ಕೇಳಿಸ್ತಾ ಅಂತ ಅಂದಾಗ ಆ ಆಫೀಸರ್ ಹ್ಞೂ ಮಾರಾಯ ಅಂತಾರೆ. ಅಂದ ತಕ್ಷಣ ಇನ್ಸ್ಪೆಕ್ಟರ್ ನಡ್ರಿ ಸರ್ ಹೋಗೋಣ ಇಲ್ಲಿಂದ, ಮೊದ್ಲಿಗೆ ಇಲ್ಲಿಂದ ಹೋಗೋಣ ನಡ್ರಿ ಅಂತಾನೆ ಅವನು. ಅಂದ ತಕ್ಷಣ ಆಯಿತು ಅಂತ ಅವರಿಗೆ ಭಯ, ಯಾಕಂದರೆ ಹೊರಗಿಂದ ಲಾಕ್ ಹಾಕಿದ್ದಾರೆ. ಆ್ಯಂಡ್ ಏನಂದರೆ ಅವ್ರಿಗೆ ತುಂಬ ಭಯ ಆಗ್ತಾ ಇದೆ. ಹಿಂದಿಂದ ಎಲ್ಲಿಂದ ಹಿಡ್ಕೊಳ್ಳುತ್ತೋ ಗೊತ್ತಿಲ್ಲ, ಅದು ಕಾಣಿಸ್ತಾ ಇಲ್ಲ. ಜಸ್ಟ್ ಒಂದು ನಗೋ ಸೌಂಡ್ ಆ್ಯಂಡ್ ಗೆಜ್ಜೆ ಸಪ್ಪಳ ಇಷ್ಟೇ ಕೇಳಿಸ್ತಾ ಇದೆ. ಅದು ಎಲ್ಲಿಂದ ಹಿಂದಿಂದ ಹಿಡ್ಕೊಳ್ಳುತ್ತೋ ಮುಂದಿಂದ ಹಿಡ್ಕೊಳ್ಳುತ್ತೋ ಗೊತ್ತಿಲ್ಲ. ಅಷ್ಟರಲ್ಲಿ ಏನಾಗುತ್ತೆ ಅಂದರೆ ಒಂದು ಬೆಳಕಿಂಡಿಯಿಂದ ಬೆಳಕು ಪಾಸ್ ಆಗ್ತಾ ಇರುತ್ತೆ ನೈಟ್. ಸೊ ಆ ಲೈಟ್ ನೋಡಿ ಇವರು ದೊಡ್ಡದಾಗಿ ಚೀರ್ ಬಿಡ್ತಾರೆ. ಚೀರಿದಾಗ ಆ ಡೋರ್ ಥಟ್ ಅಂತ ಓಪನ್ ಆಗುತ್ತೆ ಗಾಯ್ಸ್. ಓಪನ್ ಆದ ತಕ್ಷಣನೇ ಇವರು ಒಂಥರ ಗಾಯ್ಸ್ ಮೈಯಿಂದ ನೀರು ಇಳಿದು ಹೋಗುತ್ತೆ. ಆ್ಯಂಡ್ ಅವರು ನೋಡಿದರೆ ಆ ಒಂದು ಬಿಡಿಸಿದೋ ಮನುಷ್ಯ ಅಲ್ಲೇ ಕೂತಿದ್ದಾನೆ ಮುಂದುಗಡೆ. ಸೊ ಇವರು ಅವನಿಗೆ ಕೇಳ್ತಾರೆ, ಓಯ್ ಏನೋ ಇಲ್ಲೇ ಕೂತ್ಕೊಂಡಿದ್ಯಾ ನೀನು ಅಂತ ಅಂದಾಗ ಆ ಒಂದು ಇರ್ತಾನಲ್ಲ ಬಿಡಿಸೋದು, ಅವನಂತಾನೆ ಇಲ್ಲ ಸರ್ ನನಗೆ ಗೊತ್ತಿತ್ತು ಒಂದು ಅರ್ಧ ಗಂಟೆ ಆದಮೇಲೆ ಇದೇ ಥರ ನೀವು ಎದ್ದೇಳ್ತೀರಿ ಅಂತ. ಸೊ ನಾನು ಮೊದಲೇ ಕೂತ್ಕೊಂಡಿದ್ದೆ ಇಲ್ಲಿ, ನೀವು ಒಂದು ಗಾಬರಿಯಲ್ಲಿ ಕದ ತಟ್ಟೋಕಿನ ಮೊದಲೇ ನಾನು ಬಂದು ಕೂತ್ಕೊಂಡಿದ್ದೀನಿ. ಸೊ ಅರ್ಥ ಆಯ್ತಾ ಸರ್ ನಾನು ನಿಮಗೆ ಎದಕ್ಕೆ ಬೇಡ ಅಂತ ಅಂದೆ ಅಂತ ಅಂದಾಗ ಹ್ಞೂ ಮಾರೇ ಅರ್ಥ ಆಯಿತು, ಮೊದಲು ನಡ್ರಿ ಇಲ್ಲಿಂದ ಹೋಗೋಣ ಅಂತ ಅಂದಾಗ ಹೊರಗಡೆ ಬರ್ತಾರೆ. ಡ್ರೈವರ್ದು ನಿದ್ದೆ ಆಗಿರುತ್ತೆ. ಸೊ ಹೊರಗಡೆ ಬಂದಮೇಲೆ ಆ ಒಂದು ಬೀಡಿ ಸೇದೋ ವ್ಯಕ್ತಿ ಕೇಳ್ತಾರೆ, ಏನಿದು ಏನು ಕತೆ ಇದು, ಈ ಥರ ಎಲ್ಲ ಆಗ್ತಾ ಇದೆಯಲ್ಲ ರಾತ್ರಿ ಅಂತ ಅಂದಾಗ ಆ ಒಂದು ಬೀಡಿ ಸೇದೋನಂತಾನೆ, ಸರ್ ಇಲ್ಲಿಂದ ನಡ್ರಿ ಸರ್ ಸ್ವಲ್ಪ ದೂರದಲ್ಲಿ, ಅಲ್ಲಿ ಹೇಳ್ತೀನಿ. ಇಲ್ಲಿ ಬೇಡ, ನಾನು ಇಲ್ಲಿ ನಿಂತ್ಕೊಳ್ಳೋದಿಲ್ಲ, ಲಾಕ್ ಹಾಕೋದು ಹೋಗೋದು ಅಷ್ಟೇ. ನಾನು ಹೋಗೋ ಟೈಮ್ ಆಗಿತ್ತು, ಜಸ್ಟ್ ನೀವು ಬಂದ್ರಿ, ಇಲ್ಲಾಂದ್ರೆ ನಾನು ನನ್ನ ಮನೆಗೆ ಹೋಗಿ ಮಲಗ್ತಾ ಇದ್ದೆ, ನಡ್ರಿ ಸರ್ ಹೋಗೋಣ ಇಲ್ಲಿಂದ ಅಂತ ಅವರೇ ಜೀಪ್ನಲ್ಲಿ ಇವರು ಕೂತ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವ್ರು ಹೇಳ್ತಾರೆ. ಆ ಒಂದು ಬಿಡಿ ಸೇದೋ ವ್ಯಕ್ತಿ ಹೇಳ್ತಾನಲ್ಲ, ಅದನ್ನು ಹೇಳಿದ ಕೇಳಿ ಆ ಆಫೀಸರ್ಗೂ ಒಂಥರ ಆಗ್ಬಿಡುತ್ತೆ. ಏನಂದರೆ ಗಾಯ್ಸ್, ಆ ವ್ಯಕ್ತಿ ಏನು ಹೇಳ್ತಾನೆ ಅಂದರೆ, ಸರ್ ಸುಮಾರು ವರ್ಷಗಳ ಹಿಂದೆ ಒಂದು ಫೇಮಸ್ ಸುಸೈಡ್ ಆಗಿತ್ತಲ್ಲ ಸರ್, ಅದು ಇದೇ ಪ್ಲೇಸ್ನಲ್ಲಿ ಅಂತ ಆ ಒಂದು ಹೆಣ್ಮಗಳ ಹೆಸರನ್ನ ಅವರು ಹೇಳ್ಬಿಡ್ತಾರೆ, ಆ ಒಂದು ಲೇಡಿದು. ಸೊ ಅವರು ಫುಲ್ ಫೇಮಸ್ ಲೇಡಿ. ನೋಡಿ ಸರ್ ಇಲ್ಲೇ ಆಗಿತ್ತು ಅದು. ಸೊ ಅದೇ ಹೆಣ್ಮಗಳು ಇವಾಗಲೂ ಇಲ್ಲಿಗೆ ಜನರಿಗೆ ಕಾಣಿಸ್ಕೋತಾ ಇದ್ದಾರೆ. ಹಾಗಾಗಿ ಇಲ್ಲಿ ಜನ ಯಾರು ಅಲ್ಲಿಗೆ ಬರೋದಿಲ್ಲ, ನೈಟ್ ಯಾರು ಇಲ್ಲಿ ಇರೋದಿಲ್ಲ, ನಾನೇನೋ ಕಾವಲಂತ ಇರ್ತೀನಿ. ಸೊ ಒಂದು ಟೈಮ್ ಆದಮೇಲೆ ನಾನು ಇಲ್ಲಿಂದ ಹೊರಟು ಹೋಗ್ತೀನಿ, ನಾನು ಅಲ್ಲಿ ಇರೋದಿಲ್ಲ ಅಂತ ಅಂದಾಗ ಆ ಒಂದು ಆಫೀಸರ್ಗೆ ನೆನಪಾಗುತ್ತೆ. ಹೌದಲ್ಲ, ನನಗೆ ನೆನಪೇ ಇಲ್ಲ ಇದು. ಓ ಅಂದರೆ ಇದೇ IBL ಆಗಿದ್ದ ಕೇಸ್ ಅಂತ ಅಂತಾರೆ. ಅಂದಾಗ ಹ್ಞೂ ಸರ್ ಆಗಿತ್ತು ಅಂದಾಗ ಅವ್ರು ನೆನೆಸ್ಕೊಂಡು ಆ ಒಂದು ಇನ್ಸ್ಪೆಕ್ಟರ್ಗೆ ಹೇಳ್ತಾರೆ, ಹೀಗೆ ಸುಮಾರು ವರ್ಷಗಳ ಹಿಂದೆ ಆಗಿತ್ತು ಈ ಒಂದು ಸುಸೈಡ್ ಕೇಸ್. ಆ್ಯಂಡ್ ನಾವು ಸಹ ಆ ಒಂದು ಟೈಮ್ನಲ್ಲಿ ಹಾಸ್ಪಿಟಲ್ಗೆ ವಿಸಿಟ್ ಕೊಟ್ಟಿದ್ವಿ, ನಮ್ಮದು ಒಂದು ಪ್ರೊಬೇಷನರಿ ಪೀರಿಯಡ್ ಅಂತ ಇತ್ತು. ಸೊ ನಾವು ಹೋದಾಗ ಇತ್ತ ಕಡೆ ನಾವು ಬಂದಿತ್ತಿಲ್ಲ, ಈ ಒಂದು ಏರಿಯಾಗೆ ವಿಸಿಟಿಂಗ್ ಬಂದಿತ್ತಿಲ್ಲ, ಯಾಕಂದರೆ ಬೇರೆ ಆಫೀಸರ್ ಇನ್ಚಾರ್ಜ್ ಮಾಡ್ತಾಯಿದ್ರು. ಬಟ್ ಫೇಮಸ್ ಕೇಸ್ ಆಗಿರೋದ್ರಿಂದ ನಾವು ಹಾಸ್ಪಿಟಲ್ಗೆಲ್ಲ ಹೋಗಿ ನೋಡಿದ್ದೀವಿ. ಆ ಎಮ್ಮಂದು ಬಾಡಿ ಎಲ್ಲ ಬ್ಲಡ್ ಬರ್ತಾ ಇತ್ತು, ಹಾಗೆ ಅವಳು ಮಲ್ಕೊಂಡಿದ್ದಾಳೆ ನಕ್ಕೊಂತು, ಆ ಥರ ಒಂದು ಡೇಂಜರ್ ಥಿಂಗ್ ಇತ್ತು ಅದು. ಆ್ಯಂಡ್ ಆ ಅಮ್ಮ ಇವತ್ತು ಕಾಣಿಸ್ಕೋಬೇಕಾ ನನಗೆ ನೈಟ್, ಅದು ನಗೋ ರೀತಿಯಲ್ಲಿ ಅಂತ ಅಂದು ಅವರು ಅಲ್ಲಿಂದ ಹೋಗ್ತಾರೆ ಗೈಸ್. ಸೊ ಇದಾಗಿತ್ತು ಇವತ್ತಿನ ಒಂದು ಸ್ಟೋರಿ. ಆ್ಯಂಡ್ ಗೈಸ್ ಹೇಳಿ ಗೈಸ್ ನೋಡೋಣ ಕಾಮೆಂಟ್ನಲ್ಲಿ ಯಾರ್ದು ಸ್ಟೋರಿಯನ್ನು ನಾನು ಹೇಳಿದ್ದೀನಿ. ಅದೊಂದು ನಮ್ಮ ಕರ್ನಾಟಕದ ಫೇಮಸ್ ಪರ್ಸ್ನಾಲಿಟಿ, ಹೆವಿ ಜನರಿಗೆ ಇಷ್ಟ ಆಗೋ ಒಂದು ಪರ್ಸ್ನಾಲಿಟಿ ಗೈಸ್, ಅವ್ರದ್ದು ಕತೆ ಆಗಿದೆ ಇದು. ಎಷ್ಟು ಸತ್ಯನೋ ಎಷ್ಟು ಸುಳ್ಳು ಗೊತ್ತಿಲ್ಲ. ನಾನು ಇದನ್ನು ಒಂದು ಯೂಟ್ಯೂಬ್ ಆ್ಯಂಡ್ ಕ್ರೋಮ್ನಿಂದ ಇನ್ಫಾರ್ಮೇಷನ್ ತೊಗೊಂಡಿದ್ದೀನಿ. ಅದ್ರ ಸತ್ಯಾಸತ್ಯತೆ ನನಗೆ ಗೊತ್ತಿಲ್ಲ. ಬಟ್ ಜನ ಅಂತಾರೆ ಅವರು ಅಲ್ಲೇ ಕಾಣಿಸ್ಕೋತಾರಂತೆ, ಅಮಾವಾಸ್ಯೆ ಹುಣ್ಣಿಮೆಗೆಲ್ಲ ಆ ಅಮ್ಮ ಅಲ್ಲಿ ಸುತ್ತಾಡ್ತಾರಂತೆ ಆ ಒಂದು ಏರಿಯಾದಲ್ಲಿ. ಸೊ ಇದಾಗಿತ್ತು ಇವತ್ತಿನ ಒಂದು ಸ್ಟೋರಿ. ಯಾರಂತ ಹೇಳಿ ಗೈಸ್. ಥ್ಯಾಂಕ್ ಯು ಗೈಸ್.